ಜಿ ಎಸ್ ಟಿ ಇಳಿಕೆ ಸಿಹಿ ಹಂಚಿದ ರಾಮಮೂರ್ತಿ ಇವರು ಜಿಲ್ಲಾಧ್ಯಕ್ಷರು, ಬೆಂಗಳೂರು ದಕ್ಷಿಣ ಜಿಲ್ಲೆಯ BJP ಜಿಲ್ಲಾಧ್ಯಕ್ಷರು. ಆಮೇಲೆ ಜಿ ಎಸ್ ಟಿ ಇಳಿಕೆ ದಸರಾ ಗಿಫ್ಟ್ ಕೃಷ್ಣಪ್ಪ, ಪ್ರಧಾನಿ ಮೋದಿ ಹೆಸರಲ್ಲಿ ಪೂಜೆ, ಅನ್ನಪ್ರಸಾದ, ಸಿಹಿ ವಿತರಣೆ. ಇವರು ಬೊಮ್ಮಾಯಿಯವರು ಮೋದಿ ರೀತಿ ಸಿದ್ದು ತೆರಿಗೆ ಇಳಿಸ್ತಾರಾ ಅಂತ ಇವರೊಂದು ಪ್ರಶ್ನೆ ಹಾಕ್ತಾರೆ. ನಾನು ಈ BJP ನಾಯಕರಿಗೆ ನಿಮಗೆ ನಾಚಿಕೆ ಆಗೋದಿಲ್ವ ಅಂತ ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ಮೋದಿಯವರು ಜಿ ಎಸ್ ಟಿ ಇಳಿಸಿದ್ದಕ್ಕೆ ಸಂತೋಷ ಪಡ್ತಾ ಇದ್ದೀರಾ, ಸಿಹಿ ಹಂಚ್ತಾ ಇದ್ದೀರಾ, ಅನ್ನದಾಸೋಹ ಮಾಡ್ತಾಯಿದ್ದೀರಾ, ಪಟಾಕಿ ಹೊಡಿತಾ ಇದ್ದೀರಾ. ಆಮೇಲೆ ಕಮ್ಮಿ ಮಾಡಿದ್ದಕ್ಕೆ ನಮಗೂ ಕೂಡ ಸಂತೋಷ ಆಗಿದೆ. ಆದರೆ ಇದುವರೆಗೂ ಕೂಡ 17ರಿಂದ 25 ಅಂದರೆ 8 ವರ್ಷಗಳ ಕಾಲ ನೀವು ಜನರನ್ನು ಈಗ ಇಳಿಸಿದ್ದಕ್ಕೆ ಸಂತೋಷ ಆಯಿತು. ಇದುವರೆಗೂ ಜಾಸ್ತಿ ಇತ್ತಲ್ಲ, ಅದ್ರ ಬಗ್ಗೆ ಯಾಕೆ ನೀವು ಮಾತಾಡೋದಿಲ್ಲ? 8 ವರ್ಷ ಕಾಲ ದೇಶದ ಜನರನ್ನು ನೀವು ಜಿ ಎಸ್ ಟಿ ಹಾಕಿ ನರಳಿ ಅವ್ರ ಜೀವನ ನಡೆಸೋ ರೀತಿ ನೀವು ಮಾಡಿದರು. ಮೋದಿಯವರ ಆದಿಯಾಗಿ BJP ಎಲ್ಲ ದೇಶದ ಎಲ್ಲ BJP ಮುಖಂಡರು ಇವತ್ತು ಯಾರ್ಯಾರು ಜಿ ಎಸ್ ಟಿ ಇಳಿಸಿದ್ದಕ್ಕೆ ಸಂತೋಷ ಪಡ್ತಾ ಇದ್ದೀರಾ. ನೀವು 8 ವರ್ಷಗಳ ಕಾಲ ಜಿ ಎಸ್ ಟಿ ಜಾಸ್ತಿ ಹಾಕಿದ್ದಕ್ಕೆ ದೇಶದ ಜನರನ್ನು ಕ್ಷಮಾಪಣೆ ಕೇಳ್ಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ.